ಎಜಿ ನ್ಯೂಸ್ಗೆ ಸ್ವಾಗತ. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ಸಂವಾದ ನಡೆಸಿ ವಿವಿಧ ರಾಜಕೀಯ ವಿಷಯಗಳ ಕುರಿತು ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ವಿಶೇಷವಾಗಿ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಸಿಕ್ಕಿದ್ದಾರೆ. ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಮತ್ತೆ ಕಿತ್ತೂರಿನ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ವಿಶೇಷವಾಗಿ ಮೊನ್ನೆ ತಾನೇ ಒಂದ್ ರೀತಿ ಮುಖ್ಯಮಂತ್ರಿಗಳ ಜೊತೆ ಒಂದ್ ರೀತಿ ಮೀಟಿಂಗ್ ಆಗಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ DKC CM ಇದ್ದಾಗ, DKC ಅವರು ವಿದೇಶ ಪ್ರವೇಶದಲ್ಲಿದ್ದಾಗ ಏನೇನ್ ಚರ್ಚೆ ನಡೀತಾರೆ? ಚರ್ಚೆ ಅದು ಏನ್ ನಡೆದೈತಿ ಗೊತ್ತಿಲ್ಲ, ಬಟ್ ಯೂಶಲಿ ಕೂಡಿರ್ತಾರ ಅವ್ರು. ನೀವೇನ್ ನಾವೇನಾಗಿಲ್ಲ, ಇಲ್ಲ ಅವ್ರ ಅಷ್ಟೇ ಸೀನಿಯರ್ ಮಿನಿಸ್ಟರ್ ಏನೋ ಕೂಡಿದಾರ ಅಂತ ಸುದ್ದಿ. ನಾವೇನಾಗಿಲ್ಲ. ಸರ್, ಈಗ ಇನ್ನೊಂದು ಮಲಪ್ರಭಾ ಒಂದು ಇದಕ್ಕೆ ಸಕ್ಕರೆ ಕಾರ್ಖಾನೆಗೆ ವಿಶೇಷವಾಗಿ ಸರ್ಕಾರಿ ಒಂದ್ ರೀತಿ MD ಬಂದಿರೋದಕ್ಕೆ ಕೆಲವೊಂದ್ ಕಡೆ ಸಾಕಷ್ಟು ಈಗ ಕ್ರಶಿಂಗ್ ಇದೆ ಇಂತ ಬಂದಿದ್ದು ಸಮಸ್ಯೆ ಆಗಿದೆ ಸರ್. ನಾನು ಕೂಡ ಕೋಆಪರೇಟಿವ್ ಮಿನಿಸ್ಟ್ರಿಗೆ ರಿಕ್ವೆಸ್ಟೆಡ್ ಗಿವನ್ ಲೆಟರ್, ಏನ ವ್ಯವಹಾರ ಆಗಿದ್ರೆ ತನಿಖೆ ಆಗಲಿ, ತನಿಖೆ ಮಾಡಿ ಅವ್ರನ್ನ ಶಿಕ್ಷುವಂತ ಕೆಲಸ ಮಾಡ್ರಿ. ಸೀಸನ್ ನಲ್ಲಿ ಚೇಂಜಸ್ ಮಾಡೋದು ಸ್ವಲ್ಪ ರೆಸ್ಟ್ರಿಕ್ಟ್ ಆಗಿ ಫ್ಯಾಕ್ಟ್ರಿಗೆ ನುಕ್ಸಾನ್ ಆಗುವಂತ ಸ್ಥಿತಿ ಬರ್ತೈತಿ. ಕಂಟಿನ್ಯೂ ಅದ್ರ ಜೊತೆ ಬೇಕಾದ್ರೆ ಇನ್ನೊಬ್ಬರ ಆಫೀಸರ್ನ ಸಾಕಿ ಅದನ್ನ ಸರಿಯಾಗಿ ಸೀಸನ್ ದಾಟಿಸ್ಬೇಕು ಅನ್ನುವಂಥದ್ದು ಒಂದು ರಿಕ್ವಿಸಿಷನ್ ಮಾಡ್ಕೊಂಡ್ ಬಂದಿದ್ದೆ. ನಾಸಿರ್ ಭಗವಾನ್ ಅವರು ಒಂದು ಆರೋಪ ಮಾಡಿದ್ರು, ಸರ್ಕಾರಿ MDನೇ ಇರ್ಲಿ ಇಬ್ರು ಇದು ಮಾಡ್ತಾರೆ. ಅಲ್ಲ, ಯಾರೋ ಆರೋಪ ಪ್ರತ್ಯಾರೋಪ, ಹೂ ಇಸ್ ಹಿ, ಯಾರು? ಮತ್ತ ಅವ್ರ ಕಾಲದಲ್ಲಿ ಅವ್ರದಲ್ಲಿ ಅವ್ಯವಹಾರ ಆಗಿಲ್ವಾ? ಇನ್ನೆಲ್ಲ ತನಿಖೆ ಮಾಡ್ತದೆ ಸರ್ಕಾರ. ಅವ್ರದಾದ್ರೆ ಅವ್ರನ್ನ ಪನಿಷ್ ಮಾಡ್ತಾರ, ಇವ್ರದಾದ್ರೆ ಇವ್ರನ್ನ ಮಾಡ್ತಾರ. ಹೌದಿಲ್ಲ? ನಾವೇನ್ ಯಾರನ್ನು ಪನಿಷ್ ಮಾಡ್ರಿ ಬಿಡ್ರಿ ಅಂತ ಹೇಳತ್ತಿಲ್ಲ. ಯಾರು ತಪ್ಪು ಮಾಡಿದಾರ ಪನಿಷ್ ಮಾಡೇ ಬಿಡ್ರಿ. ಬಟ್ ಈಗ ನಡಕ್ ಸೀಸನ್ದಾಗ ಏನೋ ಚೇಂಜಸ್ ಆದ್ರೆ ಅಡಚಣೆ ಆಗ್ತಾವು. ಮುಂದಕ್ಕೆಲ್ಲ ಸಾಕಷ್ಟು ಬಿಲ್ ಕೊಡ್ಬೇಕು, ಅದರದಾದಂಥವೆಲ್ಲ ಸಾಕಷ್ಟು ತೊಂದರೆಗಳು ಅದಾವು, ಎಂಟ್ರೆನ್ಸ್ ಹಾಕಾವು. ಅದಾದ ಸರಿ ಅಲ್ಲ ಅನ್ನೋಂಥ ರಿಕ್ವೆಸಿಷನ್ ಮಾಡ್ಕೊಂಡ್ ಬಂದಿದ್ದೀವಿ. ನೋಡೋಣ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಬಹಳಷ್ಟು ಮಂದಿ ಅದಾವು. ಯಾರ ಹೈಕಮಾಂಡ್ ಯೋಗ್ಯ ವ್ಯಕ್ತಿನ ಸೆಲೆಕ್ಟ್ ಮಾಡ್ತಾರೆ. DK ಶಿವಕುಮಾರ್ ಅವ್ರ ಅವಧಿ ಮುಗಿದೈತೆ, ನೆಕ್ಸ್ಟ್ ಅವ್ರು ಮಾಡ್ಬೇಕು, ಇವ್ರು ಮಾಡ್ಬೇಕು, ಒಂದ್ 2-3 ಮಂದಿ ಕಾಂಪಿಟೇಟರ್ಸ್ ಇರ್ತೈತಿ ಸ್ವಾಭಾವಿಕ. ಯಾರಿಗ ಚಾತುರ್ಯತೆ ಐತಿ, ಯಾರು ಏಬಲ್ ಅದಾರ ಹೈಕಮಾಂಡ್ ಅವ್ರು ಮಾಡಿ ಮಾಡ್ತಾರೆ. CM ಏನಾರು ಮತ್ತೆ ಬದಲಾವಣೆ ಮತ್ತೆ ಏನಾರು ಇದಾರಾದ್ರೆ DKC ಅವರಾದ್ರೆ ಕಿತ್ತೂರಿಗೆ ಮರೀಚಿಕೆ ಆಗಿತ್ತು ಸರ್, ಒಂದ್ ರೀತಿ ಸಚಿವ ಭಾಗ್ಯ. ತಾವೇನಾರು ಅಚ್ಚರಿ ಅಂತ ಹೇಳ್ಬಿಟ್ಟು ಏನೋ ನಾ ಎಲ್ಲ ನಾ MLA, ನನ್ನ ಕ್ಷೇತ್ರ ಗ್ರಾಂಟ್ ಅಟ್ಯಾಕ್ ಕೇಳ ಮಂತ್ರಿ ಅಲ್ಲ. ಮಂತ್ರಿ ಆಗವ ಅಲ್ಲ, ನನ್ನ ಕ್ಷೇತ್ರಗಡೆ ಗ್ರಾಂಟ್ ಕೊಡ್ಲಿ ಯಾವಾರ ಆಗವಲ್ಲ. ಈಗ ಬಸ್ಸು ದರ ಏರಿಕೆಗೆ ಸಿಕ್ಕಾಪಟ್ಟೆ ಸಾಕಷ್ಟು ಜನ ಇದು ಮಾಡ್ತಾರೆ ಸರ್. ಬಂದ್ ನೋಡ್ರಿ, ಇವೆಲ್ಲ ಮಾಡ್ತಿರ್ತಾರೆ. ಗ್ಯಾಸ್ ಏರಿದಾಗ ಮಾಡಿರ್ಕಲ್ಲ ಇವ್ರ, ಬಸ್ ಏರಿದಾಗ ಅಟ್ಟ ಹೇಳ್ತಾನೆ. ಇವ ಗ್ಯಾಸ್ ಏರಿದಾಗ 2 ಸಲ ಮಾಡ್ಯಾರ. ಮಂದಿ ಮಾಡವ್ರು ಗ್ಯಾಸ್ ಏರಿದಾಗ 2 ಸಲ ಮಾಡ್ಯಾರ. ಸಿಸ್ಟಮ್, ಪಾರ್ಟ್ ಆಫ್ ಸಿಸ್ಟಮ್. ಸ್ವಲ್ಪ ಹೆಂಗೆ ಇಂಟರ್ನ್ಯಾಷನಲ್ ಪ್ರೈಸಿಂಗ್, ಆಯಿಲ್ ಪ್ರೈಸಿಂಗ್ ಹೋಗ್ತದೆ, ಹಂಗೆ ಹೋಗ್ತದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ನಡೆಯತೈತಿ. ಭಾಳ ದಿವಸದಿಂದ ಅದಾರು ಚೇಂಜ್ ಮಾಡಿಸ್ಬೇಕು ಅನ್ನುವಂಥದ್ದು ಐತಿ. ಯಾರು ಅದರಲ್ಲಿ ಯೋಗ್ಯರ ಸೆಲೆಕ್ಟ್ ಮಾಡಿ ಮಾಡ್ತಾರೆ. ನಿಮ್ಗೆ ಸಚಿವರು ಆಗ್ಬೇಕು ಅಂತ ಆಸೆ? ಇಲ್ಲಪ್ಪ, ಇಲ್ಲ. ನನ್ನ ಕ್ಷೇತ್ರ ಗ್ರಾಂಟ್ ಕೊಡಿ ಯಾವಾರ ಹೋಗ ಲೀಸ್ಟ್ ಹೋದಾಗ. ಈ ವಿಷ್ಣು ಒಟ್ಟಾರೆ ಗೊತ್ತಾಯ್ತಲ್ಲ, ಮೊನ್ನೆ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.